ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ತುಂಬ ರುಚಿಯಾದಂಥ ಅಕ್ಕಿ ಕಡುಬು ಮತ್ತು ಅದರ ಜೊತೆ ಬಿಸಿ ಬಿಸಿ ರುಚಿಯಾದ ಕೋಳಿ ಸಾರು ಮಾಡಿದ್ದೇವೆ ಸ್ನೇಹಿತರೆ. ಅಕ್ಕಿ ಕಡುಬು ಅಂದರೆ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಈ ಕಡುಬು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಅದರಲ್ಲಂತೂ ಅಕ್ಕಿ ಕಡುಬಿನ ಜೊತೆ ಕೋಳಿ ಸಾರು ಮಾಡಿದರೆ ಊಟದ ರುಚಿಯೇ ಬೇರೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಈ ಒಂದು ರೆಸಿಪಿಯಲ್ಲಿ ನಿಮ್ಮೊಂದಿಗೆ ಅಕ್ಕಿ ಕಡುಬು ಮತ್ತು ಕೋಳಿ ಸಾಂಬಾರ್ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಇವತ್ತೇ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡ್ರಿ, 1 ಗ್ಲಾಸ್ ಆಗಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ರವೆ ಮಾಡಿಕೊಂಡು ಬರಬೇಕಾಗುತ್ತೆ. ನಿಮ್ದೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವೇನಾದರೂ ಮಾಡ್ತೀನಿ ಅಂತಂದರೆ ಮಿಷಿನ್ಗೆ ಹಾಕಿಸಿ ರವೆ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಅಕ್ಕಿ ಉಂಡಿನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈ ರೀತಿ ರವೆ ಆಗಿದೆ. ಜಾಸ್ತಿ ನುಣ್ಣಗೆ ಪೌಡ್ರ್ ಮಾಡೋದು ಬೇಡ, ರವೆ ರವೆ ಥರ ಇರಬೇಕು. ಬನ್ಸಿ ರವೆ ಇರುತ್ತಲ್ಲ, ಆ ಥರ ರವೆ ರವೆ ಥರ ಇರಬೇಕು ನಮಗೆ. ನೋಡಿರಿ, ಅದನ್ನ ಒಂದು ಸೈಡ್ ಎತ್ತಿಟ್ಬಿಡೋಣ. ಇವಾಗ ಇದನ್ನ ಚಿಕನ್ನು ಒಂದು ಅರ್ಧ kg ಆಗಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನೀಗ ಮ್ಯಾರಿನೇಟ್ ಮಾಡಿ ಇಡೋಣ ಸ್ನೇಹಿತರೆ. ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿಟ್ರೆ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಒಂದು ಬಟ್ಲಾಗಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. ಇದಾದ ಬಳಿಕ 1 ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೀತಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ರೀ. ಈ ರೀತಿ ನಾವು ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಕೊಡ್ತೈತ್ರಿ. ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿ. ಇವಾಗ ಬರ್ರಿ ಮಸಾಲೆ ರುಬ್ಬೋದಕ್ಕೆ 1 ಹಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮಸಾಲೆಗೆ ಸೋಂಪುಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, 4 ಹಸಿಮೆಣಸಿನ್ಕಾಯಿ, ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಟೊಮೊಟೊ, 1 ಕಪ್ ಆಗಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ನೇಹಿತರೆ. 1 ಬಟ್ಲಾಗಷ್ಟು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅರ್ಧ ಗಂಟೆ ಮುಂಚೆ, ಅದನ್ನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಸ್ವಲ್ಪ ಚಿಕನ್ ಅನ್ನೋದು ಚೆನ್ನಾಗಿ ಬೇಯಬೇಕಾಗುತ್ತೆ. ಹಾಗಾಗಿ ಮೊದಲಿಗೆ ನಾವು ಈ ರೀತಿ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿರಿ, 1-2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಈರುಳ್ಳಿನ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ರಿ. ಮತ್ತು 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೋಡಿ, ಈ ರೀತಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಅದೇನೋ ಹಾಕೋಂಥ ಅವಶ್ಯಕತೆ ಅಲ್ರಿ. ಮುಂಚೆಗೆ ಈ ರೀತಿ ಎಣ್ಣೆ ಬಿಡೋವರೆಗೂ ನೀಟಾಗೆ ಚಿಕನ್ನ ಬೇಯಿಸ್ಕೋಬೇಕಾಗತ್ರಿ. ಹಳ್ಳಿ ಶೈಲಿಯಲ್ಲಿರುವಂಥ ಈ ಒಂದು ಕೋಳಿ ಸಾಂಬಾರು ಮತ್ತು ಅಕ್ಕಿ ಕಡುಬು ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಸ್ನೇಹಿತರೆ. ಮತ್ತು ನೀವು ಕೂಡ ಅಕ್ಕಿ ಕಡುಬನ್ನ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ, ಇದನ್ನ ಇವಾಗ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಮಸಾಲೆಗೆ ತೊಗೊಂಡಿರೋಂಥ ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗುತ್ತೆ. ಇದರಲ್ಲಂತೂ ಸಾಂಬಾರು ಈರುಳ್ಳಿ ಹಾಕಿದ್ರಂತೂ ತುಂಬ ಟೇಸ್ಟ್ ಕೊಡ್ತೈತ್ರಿ. ಹಾಗಾಗಿ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ. ನೋಡಿ, ಈ ರೀತಿ ಇವಾಗ ರುಬ್ಕೊಂಬಂದಿದ್ದೀನಿ. ಈ ಕಡೆ ಚೆನ್ನಾಗಿ ನೀರಿನೂ ಬಿಟ್ಟೈತೆ. ಚಿಕನ್ ಅನ್ನೋದು ನೋಡ್ತಿದ್ರಲ್ಲ, ಚೆನ್ನಾಗಿ ನೀರಿನ ಅಂಶ ಅನ್ನೋದು ಬಿಟ್ಕೊಂಡೈತಿ. ಇವಾಗ 50% ಆದರೂ ಈ ಚಿಕನ್ನು ಬೇದೈತ್ರಿ. ಇದಕ್ಕೆ ಇವಾಗ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೋಬೇಕಾಗತ್ರಿ. ನೋಡಿ, ಮಸಾಲೆ ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈ ಒಂದು ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅಕ್ಕಿ ಕಡುಬು ಮತ್ತು ನೀವೇನಾದರೂ ಬಿಸಿ ಬಿಸಿ ಚಪಾತಿ, ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಸಾಂಬಾರು ಮಾಡಿದರೆ. ನೋಡಿರಿ, ಇವಾಗ ಒಂದು ಸ್ವಲ್ಪ ಚಿಕನ್ ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದಕ್ಕೆ ಥಿಕ್ನೆಸ್ಸು ನೋಡಿಕೊಂಡು ನೀವು ನೀರು ಸೇರಿಸ್ಬೇಕಾಗುತ್ತೆ. ನಾನು ಈ ಒಂದು ಮೀಡಿಯಮ್ ಇದರಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಇದಕ್ಕೆ ಮತ್ತೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಸೈಡು ಬೇಯೋದಕ್ಕೆ ಇಟ್ಬಿಡೋಣ. ಬರ್ರಿ ಇವಾಗ ಅಕ್ಕಿ ಕಡುಬು ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿರಿ, 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ಆಗಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಈ ರೀತಿ ಕಡುಬಿಗೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೀರು. ನೋಡಿರಿ, ಈ ತರಿನ ಈ ರೀತಿ ನಾನು ಹಿಟ್ಟು ಬೇರೆ ರವೆ ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿರಿ ನೀರು ಕುದೀತೈತೆ. ಇವಾಗ ರವೆನ ಸೇರಿಸ್ಕೊಳ್ಳೋಣ. ಮತ್ತು ಈ ರೀತಿ ರವೆ ಕಡುಬು ನೀವು ಯಾವ ರೀತಿ ಮಾಡ್ತೀರ ಅಕ್ಕಿ ರವೆ ಕಡುಬು ಅಂತ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿರಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಪರ್ಫೆಕ್ಟಾಗಿ ಅಳತೆಗೆ ಕರೆಕ್ಟ್ ಆಗೈತ್ರಿ. ನೋಡ್ತಿದ್ರಲ್ರಿ, ಇದು ಚೆನ್ನಾಗಿ ರವೆ ಅನ್ನೋದು ಅಳಬೇಕ್ರಿ. ಇವಾಗ ಲೋ ಫ್ಲೇಮ್ ಮೇಲೆ ಇಟ್ಟೆ ಒಂದು 5 ನಿಮಿಷ ಇದನ್ನ ಅಳೋದಕ್ಕೆ ಬಿಡೋಣ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಈ ರೀತಿ ಅಳೋದಕ್ಕೆ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ರವೆ ಅನ್ನೋದು ಅಳ್ಕೊಂಡೈತಿ. ನೋಡಿರಿ ರವೆ ಅನ್ನೋದು ತುಂಬ ಚೆನ್ನಾಗಿ ಅಳ್ಕೊಂಡೈತಿ. ತುಂಬ ಸಾಫ್ಟಾಗಿ ಬಂದೈತ್ರಿ ರವೆ ಅನ್ನೋದು. ಈ ರೀತಿ ಮೆತ್ತಗಂತೂ ತುಂಬ ಚೆನ್ನಾಗಿ ಬಂದೈತಿ. ನೋಡಿರಿ ಇವಾಗ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ್ರಿ. ಬಿಸಿ ಇರುತ್ತೆ ರೀ. ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನ ಉಂಡೆ ಆಕಾರ ಕಟ್ಕೋಬೇಕಾಗತ್ರಿ ನಾವು. ಬೇಕಂದ್ರೆ ಮುಟ್ಗಿ ಥರನೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಉಂಡೆ ರೀತಿ ಮಾಡ್ಕೋಬೋದು. ನೋಡಿ ಇದನ್ನ ಒಂದು ತಟ್ಟೆಗೆ ಇವಾಗ ಹಾಕ್ಕೊತಾ ಇದ್ದೀನಿ ರೀ. ಮತ್ತು ನೀವು ಕೂಡ ಅಕ್ಕಿ ಕಡುಬನ್ನ ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸ್ಕೊಡ್ರಿ. ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿರಿ ಇದೊಂದು ಸ್ವಲ್ಪ ಬಿಸಿ ಐತಿ. ತಣ್ಣೀರು ಒಂದು ಸ್ವಲ್ಪ ಕೈಗೆ ಅದ್ಕೊಂಡು ಈ ರೀತಿ ನಾವು ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ನಿಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ಮಾಡಬೇಕಾಗುತ್ತೆ. ನಾನು ಮೀಡಿಯಮ್ ಸೈಜಲ್ಲಿ ಈ ರೀತಿ ಉಂಡೆಗಳನ್ನು ತಯಾರು ಮಾಡ್ತಾಯಿದ್ದೀನಿ. ಎಲ್ಲವೂ ಇದೇ ರೀತಿ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ ರೀ. ಒಂದು ಸ್ವಲ್ಪ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ಇದನ್ನ ಕಟ್ಟಬೇಕಾಗುತ್ತೆ ರೀ. ಯಾಕಂದರೆ ಬಿಸಿ ತಾಗ್ತಾ ಅಂದರೆ ಕೈಯೆಲ್ಲ ಬಿಸಿ ಬಂದುಬಿಡುತ್ತೆ. ಹಾಗಾಗಿ ನೋಡಿರಿ ಇವಾಗ ಎಲ್ಲ ಉಂಡೆಗಳನ್ನು ಈ ರೀತಿ ತಯಾರು ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದು ಸ್ಟೀಮರ್ ಸಹಾಯದಿಂದ ಇವನ್ನ 10ರಿಂದ 15 ನಿಮಿಷ ಆದರೂ ಉಂಡೆಗಳನ್ನು ಬೇಯಿಸ್ಬೇಕಾಗುತ್ತೆ ರೀ. ಆವಾಗ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತಾವ್ರಿ ನಮಗೆ ಕಡುಬು ಅನ್ನೋದು. ನೋಡಿರಿ ಇದನ್ನ ಈ ರೀತಿ ನಾನು ಎಲ್ಲ ಉಂಡೆಗಳನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಹಳ್ಳಿ ಸೊಗಡಿನ ಈ ಒಂದು ಕೋಳಿ ಸಾಂಬಾರು ಮತ್ತು ಅಕ್ಕಿ ಕಡುಬು ರೆಸಿಪಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಮನೆಯಲ್ಲಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮತ್ತು ಅದರಲ್ಲಂತೂ ಮತ್ತೆ ಕೇಳಿ ಮಾಡಿಸ್ಕೊತಾರೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ನೋಡಿರಿ ಇವಾಗ ಉಂಡೆಗಳನ್ನೆಲ್ಲ ಈ ರೀತಿ ಹಾಕಿ ಸ್ಟೀಮರಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟರೊಳಗೆ ಸಾಂಬಾರು ನೋಡೋಣ ಬರ್ರಿ. ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬೆಂದೈತ್ರಿ. ಇವಾಗ ಈ ಕಡೆ ಅಕ್ಕಿ ಕಡುಬು ಕೂಡ ತಯಾರಾಗೈತಿ. ನೋಡ್ತಿದ್ರಲ್ರಿ ಬಿಸಿ ಬಿಸಿ ಕೋಳಿ ಸಾಂಬಾರು ಮತ್ತು ನಮ್ಮ ಅಕ್ಕಿ ಕಡುಬಿನ ರೆಸಿಪಿನ ಈ ಒಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ತೇನೆ ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಖಂಡಿತ ನೀವು ಕೂಡ ಮನೆಯಲ್ಲಿ ಈ ಒಂದು ರೆಸಿಪಿನ ತಪ್ಪದೇ ಟ್ರೈ ಮಾಡಿರಿ. ಮತ್ತು ಈ ಒಂದು ರೆಸಿಪಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ನಲ್ಲಿ ತಿಳಿಸ್ರಿ. ಬರ್ರಿ ಇವಾಗ ತಟ್ಟೆ ಹಾಕ್ಕೊಂಡು ಸರ್ವ್ ಮಾಡೋಣ. ನೋಡ್ತಿದ್ರಲ್ರಿ, ನೋಡಿದ್ರೇ ತಿನ್ಬೇಕಂತ ಅನಿಸ್ತೈತಿ. ಭಾಳ ಮಸ್ತಾಗಿ ಬಂದೈತ್ರಿ. ಹಾಗಾಗಿ ಅಕ್ಕಿ ಕಡುಬು ಮತ್ತು ಕೋಳಿ ಸಾಂಬಾರನ್ನ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಮಲೆನಾಡಿನ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ರೀ, ಮತ್ತು ಹಳ್ಳಿ ಸೊಗಡಿನ ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ರೆಸಿಪಿಗೆ ಖಂಡಿತ ನಾನು ಕೂಡ ಇವಾಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ರೀ ಇದರೊಂದು ಅದ್ಭುತ ರುಚಿಯನ್ನು. ನನಗಂತೂ ಹೇಳೋಕ್ಕೆ ಮಾತೇ ಸಿಗ್ತಾಯಿಲ್ಲ, ಅಷ್ಟು ಮಸ್ತಾಗಿ ಬಂದೈತಿ. ಖಂಡಿತ ನೀವು ಕೂಡ ಟ್ರೈ ಮಾಡಿರಿ. ಮತ್ತು ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡಿ. ಹೀಗೆ ಹೊಸ ಹೊಸ ರೆಸಿಪಿಗಾಗಿ ರಾಧಾರಾಜು ಕಿಚನ್ನ ಫಾಲೋ ಮಾಡಿ. ಮತ್ತೆ ಹೀಗೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಹೇಗಿತ್ತು ಇವತ್ತಿನ ರೆಸಿಪಿ ಅಕ್ಕಿ ಕಡುಬು ಮತ್ತು ಕೋಳಿ ಸಾಂಬಾರು ರೆಸಿಪಿ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಶುಭೋದಯ.